ಯೆರೂಸಲೇಮಿನ ಮಹಿಮೆಯನ್ನು ಇಡೀ ಲೋಕಕ್ಕೆ ಬೋಧಿಸೋಣ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ನಾವು ದೇವರ ವಾಕ್ಯವನ್ನು ಅಧ್ಯಯಿಸೋಣ. ತಂದೆ ದೇವರು ನಮಗೆ ಅನೇಕ ಆಶೀರ್ವಾದಗಳನ್ನು ಕೊಟ್ಟರು. ಹೀಗೆ ಚರ್ಚ್ ಆಫ್ ಗಾಡ್ ತಂದೆ ಕ್ರಿಸ್ತ ಅನ್ ಸಂಘೋಂಗ್ ರವರು ಮತ್ತು ಹೊಸ ಯೆರೂಸಲೇಮ್ ಪರಲೋಕದ ತಾಯಿಯ ಮಾರ್ಗದರ್ಶನದಡಿಯಲ್ಲಿ ಪರಲೋಕ ರಾಜ್ಯದ ಕಡೆಗೆ ಮುನ್ನಡೆಯುತ್ತದೆ. ಯೆರೂಸಲೇಮಿನ ಮಹಿಮೆಯನ್ನು ಇಡೀ ಲೋಕಕ್ಕೆ ಬೋಧಿಸೋಣ ಎಂಬ ಇಂದಿನ ಪ್ರಸಂಗದ ಶೀರ್ಷಿಕೆಯು ಈ ಯುಗದಲ್ಲಿರುವ ನಮಗಾಗಿ ದೇವರ ಚಿತ್ತವನ್ನು ಒಳಗೊಂಡಿದೆ. ಈ ಯುಗದಲ್ಲಿ ದೇವರು ತನ್ನ ಮಕ್ಕಳಿಗೆ ತಾಯಿ ದೇವರನ್ನು ಪ್ರಕಟಪಡಿಸಿದರು. ಅಪೊಸ್ತಲ ಯೋಹಾನನ ಪ್ರಕಟಣೆಯಲ್ಲಿ ಒಂದು ದೊಡ್ಡ ಆತ್ಮಿಕ ಯುದ್ಧವಿದೆ. ಯುದ್ಧದಲ್ಲಿ ಸ್ತ್ರೀ ಮತ್ತು ಆಕೆಯ ಸಂತಾನದವರಲ್ಲಿ ಉಳಿದವರು ಹಾಗೂ ಆಕೆಯ ಶತ್ರುವಾದ ಘಟಸರ್ಪನು ಇದ್ದಾನೆ. ಪ್ರಕಟಣೆ ಅಧ್ಯಾಯ 12ರ ಪ್ರಕಾರ ಘಟಸರ್ಪನು ಸೈತಾನನಾಗಿದ್ದಾನೆ. ಸೈತಾನ ಮತ್ತು ಆತನ ಹಿಂಬಾಲಕರ ವಿರುದ್ಧ ದೊಡ್ಡ ಆತ್ಮಿಕ ಯುದ್ಧ ನಡೆಯಲಿದೆ ಎಂದು ದೇವರು ನಮಗೆ ತಿಳಿಸಿದ್ದಾರೆ. ಎಷ್ಟಾದರೂ ದೀರ್ಘಕಾಲದವರೆಗೆ ಧಾರ್ಮಿಕ ಜನರು ದೇವರನ್ನು ತಂದೆ ದೇವರು ಎಂದು ಮಾತ್ರ ಪರಿಗಣಿಸುತ್ತಿದ್ದರು. ಆದ್ದರಿಂದ ನಾವು ಪ್ರಕಟಣೆ ಅಧ್ಯಾಯ 12 ಅನ್ನು ಓದಿದಾಗ ಅವರ ವಿವರಣೆಯಲ್ಲಿ ಏನೋ ಕೊರತೆಯಿದೆ. ತಾಯಿ ದೇವರ ಬಗ್ಗೆ ತಿಳಿದಿಲ್ಲದವರು ಪ್ರಕಟಣೆ ಅಧ್ಯಾಯ 12ರ ನಿಜವಾದ ಅರ್ಥವನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ. ಫಲಿತಾಂಶವಾಗಿ ಅವರು ಪ್ರಕಟಣೆಯನ್ನು ಮುದ್ರಿಸಲು ದೇವರು ಆಜ್ಞಾಪಿಸಿರುವುದರಿಂದ ಯಾರೊಬ್ಬರೂ ಅದರ ಬಗ್ಗೆ ಮಾತನಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಎಷ್ಟಾದರೂ ನಮಗೆ ಪರಲೋಕದ ತಾಯಿ ಇದ್ದಾರೆಂದು ಪರಲೋಕದ ತಂದೆ ಅನ್ ಸಂಘೋಂಗ್ ರವರು ನಮಗೆ ಕಲಿಸಿದರು. ನಾವು ಇದನ್ನು ಗಲಾತ್ಯದವರಿಗೆ ಅಧ್ಯಾಯ 4 ವಚನ 26 ಮತ್ತು ಆದಿಕಾಂಡ ಅಧ್ಯಾಯ 1ರ ಮೂಲಕ ಅರ್ಥಮಾಡಿಕೊಳ್ಳಬಹುದು. ಅದು ಈಗಾಗಲೇ ಸತ್ಯವೇದದಲ್ಲಿ ಪುರಾವೆಯಾಗಿ ದಾಖಲಾಗಿದೆ ಅಲ್ಲವೇ? ಭೂಲೋಕದ ವ್ಯವಸ್ಥೆಗಳು ಪರಲೋಕ ವ್ಯವಸ್ಥೆಗಳ ಪ್ರತಿರೂಪ ಮತ್ತು ಛಾಯೆಯಾಗಿವೆ. ನಾವು ಭೂಲೋಕ ಕುಟುಂಬ ವ್ಯವಸ್ಥೆಯನ್ನು ನೋಡಿದಾಗ ಪರಲೋಕ ಕುಟುಂಬ ವ್ಯವಸ್ಥೆಯಲ್ಲಿಯೂ ಒಬ್ಬ ತಾಯಿ ಇರಲೇಬೇಕು. ದೇವರು ಆದಾಮನ ಪಕ್ಕೆಲುಬಿನಿಂದ ಹವ್ವ ಎಂಬ ಸ್ತ್ರೀಯನ್ನು ಸೃಷ್ಟಿಸಿದರು. ಆದಾಮನು, ಈಗ ಸರಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ ಎಂದು ಹೇಳಿದನು ಮತ್ತು ಬದುಕುವವರೆಲ್ಲರಿಗೂ ಅವಳೇ ಮೂಲಮಾತೆ ಎಂದು ಪ್ರಕಟಿಸಿದನು. ಇದನ್ನು ಆದಿಕಾಂಡ ಪುಸ್ತಕದಲ್ಲಿ ಬರೆಯಲಾಗಿದೆ. ಹಾಗಾದರೆ ತಂದೆಯ ಯುಗದಲ್ಲಿ ತಂದೆ ಆಕೆಯನ್ನು ಹೆಚ್ಚು ಸ್ಪಷ್ಟವಾಗಿ ಪ್ರಕಟಪಡಿಸಲಿಲ್ಲ, ಆದರೆ ಯೋಹಾನನ ಪ್ರಕಟಣೆಯಲ್ಲಿ ಮಾತ್ರ ಆಕೆಯ ಬಗ್ಗೆ ಏಕೆ ಉಲ್ಲೇಖಿಸಿದ್ದಾರೆ? ಪವಿತ್ರಾತ್ಮನ ಈ ಕೊನೆಯ ಯುಗವು ಮುಖ್ಯವಾಗಿದೆ. ಪವಿತ್ರಾತ್ಮನ ಯುಗದಲ್ಲಿ ಪರಲೋಕ ತಾಯಿಯ ಪರವಾಗಿ ನಿಲ್ಲದವರು ಎಲ್ಲಿ ನಿಲ್ಲುತ್ತಾರೆ? ಅವರು ಸೈತಾನನ ಪರವಾಗಿ ನಿಲ್ಲುತ್ತಾರೆ ಎಂದು ಅಪೊಸ್ತಲ ಯೋಹಾನನು ಪ್ರಕಟಣೆ ಅಧ್ಯಾಯ 12ರಲ್ಲಿ ಬರೆದಿದ್ದಾನೆ. ಈ ಕಾರಣದಿಂದಲೇ ಈ ಯುಗದಲ್ಲಿ ಅನೇಕ ಸುಳ್ಳು ಪ್ರವಾದಿಗಳು ಮತ್ತು ಸುಳ್ಳು ಕ್ರಿಸ್ತರು ಕಾಣಿಸಿಕೊಳ್ಳುತ್ತಾರೆ. ಇಂತಹ ಸಮಯದಲ್ಲಿ ಪರಲೋಕ ಜನರು ಎಲ್ಲಿ ನಿಲ್ಲಬೇಕು? ನಾವು ಪರಲೋಕ ತಾಯಿ ಯೆರೂಸಲೇಮಿನ ಪರವಾಗಿ ನಿಲ್ಲುವಂತೆ ತಂದೆ ನಮಗೆ ಯಾವ ವಾಕ್ಯಗಳನ್ನು ನೀಡಿದರು? ಎಲೀಷ ಎಲಿಯನನ್ನು ಹಿಂಬಾಲಿಸಿದನು, ಯೆಹೋಶುವ ಮೋಶೆಯನ್ನು ಹಿಂಬಾಲಿಸಿದನು, ಪೇತ್ರ ಯೇಸುವನ್ನು ಹಿಂಬಾಲಿಸಿದನು ಮತ್ತು ನಾನು ತಾಯಿಯನ್ನು ಹಿಂಬಾಲಿಸುವೆನು. ಅಂತಹ ಸ್ಪಷ್ಟವಾದ ವಾಕ್ಯವನ್ನು ಕೊಡುವ ಮೂಲಕ ಆತ್ಮಿಕ ವಿಜಯವನ್ನು ಸಾಧಿಸಲು ನಾವು ಯಾರ ಪರವಾಗಿ ನಿಲ್ಲಬೇಕು ಎಂಬುದನ್ನು ತಂದೆ ದೇವರು ನಮಗೆ ಕಲಿಸಿದರು. ಆದ್ದರಿಂದ ಜೀವವನ್ನು ಸ್ವೀಕರಿಸಲು ಮತ್ತು ಪರಲೋಕವನ್ನು ಪ್ರವೇಶಿಸಲು ಬಯಸುವವರು ಯಾರ ಬಳಿಗೆ ಬರಬೇಕು? ಅವರು ಪರಲೋಕದ ತಾಯಿಯ ಬಳಿಗೆ ಬರಬೇಕು. ಇದು ಪ್ರಕಟಣೆ ಅಧ್ಯಾಯ 22 ವಚನ 17ರಲ್ಲಿ ಬನ್ನಿ ಎಂಬ ಆತ್ಮನು ಮದಲಗಿತ್ತಿಯ ಮಾತಿನಲ್ಲಿ ಅಡಕವಾಗಿದೆ ಅಲ್ಲವೇ?
ಪರಲೋಕದ ತಂದೆ ಕೊನೆಯ ಮಹಾ ಆತ್ಮಿಕ ಯುದ್ಧದಲ್ಲಿ ತನ್ನ ಮಕ್ಕಳಿಗೆ ವಿವೇಚನೆ ಇಲ್ಲದಿರಬಹುದು ಎಂದು ಚಿಂತಿಸುತ್ತಾ, ಪರಲೋಕದ ತಾಯಿ ನೆಲೆಸುವ ಸ್ಥಳವು ಚಿಯೋನ್ ಮುಖ್ಯ ಕಚೇರಿ ಮತ್ತು ಆತ್ಮರಕ್ಷಣೆಯ ಆಶ್ರಯವಾಗಿದೆ ಎಂದು ನಮ್ಮನ್ನು ಎಚ್ಚರಗೊಳಿಸಿದರು. ಆದ್ದರಿಂದ ಮನುಕುಲವು ಆಕೆಯ ಬಳಿಗೆ ಬರಬೇಕು. ಅವರು ಸ್ವರ್ಗಾರೋಹಣರಾಗುವ ಮೊದಲು ಈ ಪಾಠವನ್ನು ನಮಗೆ ಬಿಟ್ಟು ಹೋದರು. ಈ ಸಂದೇಶವನ್ನು ನಮ್ಮ ಹೃದಯದಲ್ಲಿಟ್ಟುಕೊಂಡು ಪ್ರಕಟಣೆ ಅಧ್ಯಾಯ 12 ಅನ್ನು ನೋಡೋಣ. ಪ್ರಕಟಣೆ ಅಧ್ಯಾಯ 12 ವಚನ 17 ಅನ್ನು ನೋಡೋಣ. ಅಧ್ಯಾಯ 12 ವಚನ 17. ಆಗ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು. ವಚನ 9 ರ ಪ್ರಕಾರ ಘಟಸರ್ಪ ಯಾರನ್ನು ಸೂಚಿಸುತ್ತದೆ? ಅವನು ಏನು ಮಾಡುತ್ತಾನೆ? ಅವನು ಭೂಲೋಕದವರನ್ನೆಲ್ಲ ಮರುಳುಗೊಳಿಸುವ ಆ ಮಹಾಘಟಸರ್ಪನು, ಅಂದರೆ ಪಿಶಾಚನೆಂತಲೂ ಸೆತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಯುಗೆ ಬಿದ್ದನು. ಈ ಮಹಾನ್ ಆತ್ಮಿಕ ಯುದ್ಧವು ಹೊರನೋಟಕ್ಕೆ ಕಾಣಿಸದಿದ್ದರೂ ದುಷ್ಟಶಕ್ತಿಗಳು ಮತ್ತು ಪರಲೋಕ ತಾಯಿಯ ಬೋಧನೆಗಳನ್ನು ಅನುಸರಿಸುವ ಆಕೆಯ ಸಂತಾನದವರಲ್ಲಿ ಉಳಿದವರ ನಡುವಿನ ಮಹಾ ಯುದ್ಧದ ಬಗ್ಗೆ ಪ್ರಕಟಣೆ ಅಧ್ಯಾಯ 12 ರ ಮೂಲಕ ದೇವರು ನಮಗೆ ತಿಳಿಸುತ್ತಾರೆ. ಅದನ್ನು ಮತ್ತೊಮ್ಮೆ ಓದೋಣ. ಅಧ್ಯಾಯ 12 ವಚನ 17 ಅನ್ನು ಮತ್ತೊಮ್ಮೆ ನೋಡೋಣ. ಆಗ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು. ಘಟಸರ್ಪನು ಯಾರ ಮೇಲೆ ಕೋಪಗೊಂಡನು? ಸ್ತ್ರೀಯ ಮೇಲೆ ಕೋಪಿಸಿಕೊಂಡನು. ಆ ಸ್ತ್ರೀಯು ಆದಿಕಾಂಡ ಅಧ್ಯಾಯ 3 ರಲ್ಲಿರುವ ಪ್ರವಾದನೆಗೆ ಸಂಬಂಧಿಸಿರುತ್ತಾಳೆ. ಹಾಗಾಗಿ ಈ ದೃಶ್ಯವನ್ನು ಸಂಕ್ಷಿಪ್ತವಾಗಿ ನೋಡೋಣ ಮತ್ತು ಆದಿಕಾಂಡಕ್ಕೆ ಹೋಗೋಣ. ಆಗ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದವರಲ್ಲಿ ಉಳಿದವರ ಮೇಲೆ, ಅಂದರೆ ದೇವರ ಆಜ್ಞೆಗಳನ್ನು ಕೆಕೊಂಡು ನಡೆದು ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟು ಸಮುದ್ರ ತೀರದ ಮರಳಿನ ಮೇಲೆ ನಿಂತನು. ಇಲ್ಲಿ ಅಪೊಸ್ತಲ ಯೋಹಾನನ ಪ್ರಕಟಣೆಯಲ್ಲಿ ಒಂದು ಆತ್ಮಿಕ ಯುದ್ಧವನ್ನು ಉಲ್ಲೇಖಿಸಲಾಗಿದೆ. ಕೊನೆಯ ದಿನಗಳಲ್ಲಿ ರಕ್ಷಿಸಲ್ಪಡುವ ದೇವಜನರು ಆ ಸ್ತ್ರೀಯ ಸಂತಾನದವರಲ್ಲಿ ಉಳಿದವರಾಗಿರಬೇಕು ಎಂದು ಅದು ನಮಗೆ ಕಲಿಸುತ್ತದೆ. ಇತರ ಜನರು ಏನು ಮಾಡುತ್ತಾರೆ? ಅವರು ಯಾರ ಪರವಾಗಿ ನಿಲ್ಲುತ್ತಾರೆ? ಅವರು ಘಟಸರ್ಪನಾದ ಸೈತಾನನ ಕಡೆಯಲ್ಲಿ ನಿಲ್ಲುವರು. ಈ ಕಾರಣದಿಂದಲೇ ತಂದೆ ಪರಲೋಕ ತಾಯಿಯನ್ನು ತಂದೆಯ ಕಾಲದಲ್ಲಿಯಾಗಲಿ ಮಗನ ಕಾಲದಲ್ಲಿಯಾಗಲಿ ಪ್ರಕಟಪಡಿಸಲಿಲ್ಲ, ಆದರೆ ಪವಿತ್ರಾತ್ಮನ ಕೊನೆಯ ಕಾಲದಲ್ಲಿ ಪ್ರಕಟಪಡಿಸಿದರು. ಎಲೀಷ ಎಲಿಯನನ್ನು ಹಿಂಬಾಲಿಸಿದನು, ಯೆಹೋಶುವ ಮೋಶೆಯನ್ನು ಹಿಂಬಾಲಿಸಿದನು, ಪೇತ್ರ ಯೇಸುವನ್ನು ಹಿಂಬಾಲಿಸಿದನು ಮತ್ತು ನಾನು ತಾಯಿಯನ್ನು ಹಿಂಬಾಲಿಸುವೆನು ಎಂದು ಹೇಳುವ ಮೂಲಕ ತನ್ನ ಮಕ್ಕಳನ್ನು ಪರಲೋಕ ರಾಜ್ಯದ ಹಾದಿಗೆ ಎಚ್ಚರಗೊಳಿಸಿದರು. ಹಾಗಾದರೆ ಪ್ರಕಟಣೆ ಅಧ್ಯಾಯ 12 ವಚನ 17 ಯಾವ ವಚನಕ್ಕೆ ಸಂಬಂಧಿಸಿದೆ? ಆದಿಕಾಂಡ ಅಧ್ಯಾಯ 3 ವಚನ 15 ಅನ್ನು ನೋಡೋಣ. ವಚನ 15 ಅನ್ನು ನೋಡೋಣ. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು. ಇದು ಆದಾಮ ಮತ್ತು ಹವ್ವಳನ್ನು ಶೋಧನೆಗೆ ಒಳಪಡಿಸಿದ ಸರ್ಪವನ್ನು ದೇವರು ಶಿಕ್ಷಿಸಿದ ದೃಶ್ಯವಾಗಿದೆ. ಇಲ್ಲಿ ನಾನು ಎಂಬುದು ದೇವರನ್ನು ಸೂಚಿಸುತ್ತದೆ ಮತ್ತು ನೀನು ಎಂಬುದು ಸರ್ಪವನ್ನು ಸೂಚಿಸುತ್ತದೆ. ದೇವರು ಏನು ಮಾಡುತ್ತಾರೆ? ಅವರು ಸರ್ಪ ಮತ್ತು ಸ್ತ್ರೀಯ ನಡುವೆ ಹಗೆತನವಿರುವ ಹಾಗೆ ಮಾಡುವರು. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು. ಹಾಗಾದರೆ ಇಲ್ಲಿರುವ ಸ್ತ್ರೀ ಯಾರು? ಆಕೆ ಹವ್ವಳು. ನಿಮಗೆ ತಿಳಿದಿರುವಂತೆ ಹವ್ವಳು ಆದಾಮನ ಪಕ್ಕೆಲುಬಿನಿಂದ ಸೃಷ್ಟಿಸಲ್ಪಟ್ಟವಳಲ್ಲವೇ? ದೇವರು ಆದಿಕಾಂಡ ಅಧ್ಯಾಯ 2 ವಚನ 20 ರಲ್ಲಿ ಹವ್ವಳ ಬಗ್ಗೆ ಏನು ಹೇಳಿದರೆಂದು ನೋಡೋಣ.
20절에 가서 함께 확인해 보도록 하겠습니다. ಅಧ್ಯಾಯ 2 ವಚನ 20 ನೋಡೋಣ. ಹೀಗೆ ಆ ಮನುಷ್ಯನು ಎಲ್ಲಾ ಪಶುಗಳಿಗೂ ಆಕಾಶದ ಪಕ್ಷಿಗಳಿಗೂ ಕಾಡು ಮೃಗಗಳಿಗೂ ಹೆಸರಿಟ್ಟನು. ಆದರೆ ಆ ಮನುಷ್ಯನಿಗೆ ಸರಿಬೀಳುವ ಸಹಕಾರಿ ಕಾಣಿಸಲಿಲ್ಲ. ಹೀಗಿರುವಲ್ಲಿ ಯೆಹೋವ ದೇವರು ಆ ಮನುಷ್ಯನಿಗೆ ಗಾಢನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಏನಾಗಿ ಮಾಡಿದರು? ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು. ಅವನು ಆಕೆಯನ್ನು ನೋಡಿ, ಈಗ ಸರಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ. ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನಿಸಿಕೊಳ್ಳುವಳು ಅಂದನು. ಆದಾಮನ ಪಕ್ಕೆಲುಬಿನಿಂದ ಸೃಷ್ಟಿಸಲ್ಪಟ್ಟ ಸ್ತ್ರೀಯ ಹೆಸರೇನು? ಅದು ಹವ್ವಳಾಗಿದ್ದಾಳೆ, ಅಲ್ಲವೇ? ಅಧ್ಯಾಯ 3 ವಚನ 20ಕ್ಕೆ ಹೋಗೋಣ. ಅಧ್ಯಾಯ 3 ವಚನ 20. ಆ ಮನುಷ್ಯನು ತನ್ನ ಹೆಂಡತಿಗೆ ಹವ್ವ ಎಂದು ಹೆಸರಿಟ್ಟನು, ಯಾಕಂದರೆ ಏನಾಗುವಳು? ಬದುಕುವವರೆಲ್ಲರಿಗೂ ಅವಳೇ ಮೂಲಮಾತೆ. ಆದಾಮನ ಹೆಂಡತಿಯಾದ ಹವ್ವಳಿಗೆ ಶತ್ರು ಯಾರು ಎಂದು ದೇವರು ಪ್ರವಾದಿಸಿದರು. ವಚನ 15. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಹವ್ವಳ ಶತ್ರು ಯಾರು? ಸರ್ಪ. ಆದ್ದರಿಂದ ಯುಗದ ಅಂತ್ಯದವರೆಗೂ ಸೈತಾನ ಮತ್ತು ಹವ್ವ ಒಂದೇ ಕಡೆ ಇರುವುದಿಲ್ಲ. ಪ್ರಕಟಣೆ ಅಧ್ಯಾಯ 12 ವಚನ 17ರಲ್ಲಿ ಘಟಸರ್ಪನು ಯಾರ ಮೇಲೆ ಕೋಪಗೊಂಡನು? ಆಗ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದವರಲ್ಲಿ ಉಳಿದವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟನು. ಆ ಘಟಸರ್ಪನು ಸಮುದ್ರ ತೀರದ ಮರಳಿನ ಮೇಲೆ ನಿಂತನು ಎಂದು ಸಹ ಬರೆಯಲ್ಪಟ್ಟಿಲ್ಲವೇ? ಅಪೊಸ್ತಲ ಯೋಹಾನನ ಪ್ರಕಟಣೆಯ ಮೂಲಕ ಯುಗದ ಅಂತ್ಯದಲ್ಲಿ ಏನಾಗುತ್ತದೆ ಎಂಬುದನ್ನು ದೇವರು ನಮಗೆ ತಿಳಿಸುತ್ತಾರೆ. ನಾವು ಯಾರ ಪರವಾಗಿ ಇರಬೇಕು? ನಾವು ದೇವರ ಪರವಾಗಿರಬೇಕು. ಅದನ್ನು ಸ್ವಲ್ಪ ಸುಲಭವಾಗಿ ಅರ್ಥಮಾಡಿಕೊಳ್ಳೋಣ. ಬಾಯಾರಿದವನು ಮತ್ತು ಇಷ್ಟವುಳ್ಳವನು ನನ್ನ ಬಳಿ ಬರಲಿ ಎಂದು ಆತ್ಮನು ಮೊದಲಗಿತ್ತಿಯೂ ಹೇಳುತ್ತಾರೆ. ಈ ವಿಷಯದ ಬಗ್ಗೆ ಸತ್ಯವೇದವು ನಮಗೆ ಕಲಿಸುವುದಿಲ್ಲವೇ? ಇದರರ್ಥ ದೇವರ ಪರವಾಗಿ ನಿಲ್ಲುವುದು ಎಂದಾಗಿದೆ. ಅಂತಹ ದೊಡ್ಡ ಆತ್ಮಿಕ ಯುದ್ಧ ನಡೆಯುತ್ತದೆ. ದೇವರು ಕುರಿಗಳನ್ನು ಆಡುಗಳಿಂದ ಬೇರ್ಪಡಿಸಿ ರಕ್ಷಿಸಲ್ಪಡುವವರನ್ನು ರಕ್ಷಣೆ ಹೊಂದದವರಿಂದ ಬೇರ್ಪಡಿಸುವಾಗ ನಾವು ಯಾರ ಪರವಾಗಿ ನಿಲ್ಲಬೇಕು? ನಾವು ತಾಯಿಯ ಪರವಾಗಿ ನಿಲ್ಲಬೇಕು. ಆದ್ದರಿಂದ ದೇವರ ಮಕ್ಕಳು ಯೆರೂಸಲೇಮಿನ ಮಹಿಮೆಯನ್ನು ಇಡೀ ಲೋಕಕ್ಕೆ ಬೋಧಿಸುವಂತೆ ದೇವರು ಅವರಿಗೆ ಸತ್ಯವೇದದ ಮೂಲಕ ಸೈತಾನನ ಏಕೈಕ ಶತ್ರು ಪರಲೋಕ ತಾಯಿ ಎಂದು ತಿಳಿಸುತ್ತಾರೆ. ಎಲೀಷ ಎಲಿಯನನ್ನು, ಯೆಹೋಶುವ ಮೋಶೆಯನ್ನು ಮತ್ತು ಪೇತ್ರ ಯೇಸುವನ್ನು ಹಿಂಬಾಲಿಸಿದಂತೆಯೇ ಪರಲೋಕ ತಾಯಿ ಅಸ್ತಿತ್ವದಲ್ಲಿದ್ದಾರೆ ಎಂದು ತನ್ನ ಮಕ್ಕಳಿಗೆ ತಿಳಿಸಲು ತಂದೆ ನಾನು ತಾಯಿಯನ್ನು ಹಿಂಬಾಲಿಸುವೆನು ಎಂದು ಹೇಳುತ್ತಾ ಮಾದರಿಯನ್ನು ತೋರಿಸಿದರು. ಆದ್ದರಿಂದ ಪರಲೋಕದಲ್ಲಿ ನಿತ್ಯಜೀವವನ್ನು ಸ್ವೀಕರಿಸಲು ನಾವು ಪರಲೋಕ ತಾಯಿಯ ಅಸ್ತಿತ್ವವನ್ನು ಗ್ರಹಿಸಿಕೊಳ್ಳಬೇಕು, ಅಲ್ಲವೇ? ಈ ಕಾರಣದಿಂದಲೇ ದೇವರು ಪವಿತ್ರಾತ್ಮನ ಕಾಲದಲ್ಲಿ ಈ ಭೂಮಿಗೆ ಬಂದು ನಮಗೆ ತಾಯಿಯನ್ನು ತಿಳಿಸಿದರಲ್ಲವೇ? ಯೆರೆಮೀಯನು ಅಧ್ಯಾಯ 3 ವಚನ 17 ನೋಡೋಣ. ಯೆರೆಮೀಯನು ಅಧ್ಯಾಯ 3 ವಚನ 17. ಆ ಕಾಲದಲ್ಲಿ ಯೆರೂಸಲೇಮನ್ನು ಅವರು ಯೆರೂಸಲೇಮನ್ನು ಏನೆಂದು ಕರೆಯುವರು? ಯೆಹೋವನ ಸಿಂಹಾಸನವೆಂದು ಕರೆಯುವರು. ಯೆಹೋವನ ನಾಮಮಹತ್ವದ ಸ್ಥಾನವಾದ ಯೆರೂಸಲೇಮಿಗೆ ಸಕಲ ಜನಾಂಗಗಳವರು ನೆರೆದು ಬರುವರು. ಇನ್ನು ಮೇಲೆ ತಮ್ಮ ದುಷ್ಟಹೃದಯದ ಹಠದಂತೆ ನಡೆಯರು. ಆ ಕಾಲದಲ್ಲಿ ಯೆಹೂದ ವಂಶವು ಇಸ್ರಾಯೇಲ್ ವಂಶದೊಡನೆ ಜೊತೆಯಾಗಿ ನಡೆಯುವುದು. ಎರಡೂ ಕಲೆತು ನಾನು ನಿಮ್ಮ ಪಿತೃಗಳಿಗೆ ಬಾಧ್ಯವಾಗಿ ದಯಪಾಲಿಸಿದ ದೇಶಕ್ಕೆ ಬಡಗಣ ಸೀಮೆಯೊಳಗಿಂದ ಬರುವವು. ಸಕಲ ಜನಾಂಗಗಳವರು ಏನು ಮಾಡುವರು? ಅವರು ಯೆರೂಸಲೇಮಿಗೆ ನೆರೆದು ಬರುವರು. ಇದು ದೇವರ ವಿಮೋಚನಾ ಕಾರ್ಯದ ಅಂತಿಮ ಹಂತಕ್ಕಾಗಿ ಆತನ ಪ್ರವಾದನೆಯ ಯೋಜನೆಯಾಗಿದೆ. ಯೆಶಾಯನು ಅಧ್ಯಾಯ 60 ವಚನ 1 ನೋಡೋಣ.
ಅಧ್ಯಾಯ 60 ವಚನ 1. ಅಧ್ಯಾಯ 60 ವಚನ 1 ನೋಡೋಣ. 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. 여호와의 영광이 내 위에 임하였음이니라. ಇಗೋ, ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೋ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. 내 위에 임하실 것이며 그 영광이 내 위에 나타나리니. ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವು, ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು. 광명으로 나오리라. ವಚನ 4. ಕಣ್ಣೆತ್ತಿ ಸುತ್ತಲೂ ನೋಡು, ನಿನ್ನ ಮಕ್ಕಳೆಲ್ಲರೂ ಗುಂಪು ಕೂಡಿ ನಿನ್ನ ಬಳಿಗೆ ಸೇರುತ್ತಿದ್ದಾರೆ. 내게로 오느니라 하고 했습니다. ಯೆಶಾಯನು ಅಧ್ಯಾಯ 60 ಯೆರೂಸಲೇಮಿಗೆ ಸಿಗುವ ಮಹಿಮೆಯ ಕುರಿತಾಗಿದೆ, ಅಲ್ಲವೇ? 영광을 노래한 이와 같은 장면 아니겠습니까? ವಚನ 4 ಮತ್ತೊಮ್ಮೆ ನೋಡೋಣ. ಕಣ್ಣೆತ್ತಿ ಸುತ್ತಲೂ ನೋಡು, ನಿನ್ನ ಮಕ್ಕಳೆಲ್ಲರೂ ಗುಂಪು ಕೂಡಿ ನಿನ್ನ ಬಳಿಗೆ ಸೇರುತ್ತಿದ್ದಾರೆ. ಗಲಾತ್ಯದವರಿಗೆ ಅಧ್ಯಾಯ 4 ಪ್ರಕಾರ ಯೆರೂಸಲೇಮ್ ಯಾರನ್ನು ಸೂಚಿಸುತ್ತದೆ? ಹೀಗಾಗಿ ಇದರ ಅರ್ಥ ಮಕ್ಕಳೆಲ್ಲರೂ ಗುಂಪು ಕೂಡಿ ಯೆರೂಸಲೇಮಿನ ಬಳಿಗೆ ಸೇರುತ್ತಿದ್ದಾರೆ ಎಂದಾಗಿದೆ. ಯೆರೆಮೀಯನು ಅಧ್ಯಾಯ 3 ವಚನ 17 ಸಹ ಯೆರೂಸಲೇಮಿಗೆ ಸಕಲ ಜನಾಂಗಗಳವರು ನೆರೆದು ಬರುವರು ಎಂದು ಹೇಳುತ್ತದೆ. ರಕ್ಷಿಸಲ್ಪಡುವವರು ಯಾರ ಬಳಿಗೆ ಬರುತ್ತಾರೆ? ಅವರು ಯೆರೂಸಲೇಮ್ ತಾಯಿ ಬಳಿ ಬರುತ್ತಾರೆ. ಮತ್ತೊಂದೆಡೆ ಬರಲು ವಿಫಲರಾದವರು ಪ್ರಕಟಣೆ ಅಧ್ಯಾಯ 12 ವಚನ 17 ಪ್ರಕಾರ ಸೈತಾನನ ಶಕ್ತಿಯ ಅಡಿಯಲ್ಲಿ ಇಡಲ್ಪಡುತ್ತಾರೆ. ಯೆಶಾಯನು ಅಧ್ಯಾಯ 60 ವಚನ 4 ನೋಡೋಣ. ಕಣ್ಣೆತ್ತಿ ಸುತ್ತಲೂ ನೋಡು, ನಿನ್ನ ಮಕ್ಕಳೆಲ್ಲರೂ ಗುಂಪು ಕೂಡಿ ನಿನ್ನ ಬಳಿಗೆ ಸೇರುತ್ತಿದ್ದಾರೆ. ಗಂಡು ಮಕ್ಕಳು ದೂರದಿಂದ ಸಮೀಪಿಸುತ್ತಾರೆ, ಹೆಣ್ಣು ಮಕ್ಕಳು ಕಂಕುಳಿನಲ್ಲಿ ಕುಳಿತು ಬರುತ್ತಾರೆ. ಈ ರೀತಿಯಾಗಿ ಸಕಲ ಜನಾಂಗಗಳವರು ಯೆರೂಸಲೇಮಿಗೆ ನೆರೆದು ಬರುವರು ಎಂದು ಸತ್ಯವೇದ ಮತ್ತು ಪ್ರವಾದಿಗಳು ಮುಂತಿಳಿಸಿದ್ದಾರೆ. ವಚನ 8ಕ್ಕೆ ಹೋಗೋಣ. ಮೆಗದೋಪಾದಿಯಲ್ಲಿಯೂ ಗೂಡುಗಳಿಗೆ ತ್ವರೆಪಡುವ ಪಾರಿವಾಳಗಳಂತೆಯೂ ಹಾರಿಬರುತ್ತಿರುವ ಇವರು ಯಾರು? ಪ್ರವಾದಿ ಯೆಶಾಯನು ಸುಮಾರು 2700 ವರ್ಷಗಳ ಹಿಂದೆ ಕ್ರಿಸ್ತ ಪೂರ್ವ 700ರಲ್ಲಿ ಜೀವಿಸಿದ್ದನು. ಮೆಗದೋಪಾದಿಯಲ್ಲಿಯೂ ಗೂಡುಗಳಿಗೆ ತ್ವರೆಪಡುವ ಪಾರಿವಾಳಗಳಂತೆಯೂ ಹಾರಿಬರುತ್ತಿರುವ ಇವರು ಯಾರು? ಅವರು ಈ ಯುಗದಲ್ಲಿ ಲೋಕದಾದ್ಯಂತದಿಂದ ಪರಲೋಕ ತಾಯಿ ಯೆರೂಸಲೇಮಿನ ತೋಳಿಗೆ ಒಟ್ಟುಗೂಡುತ್ತಿರುವ ಪರಲೋಕ ಮಕ್ಕಳು. ವಚನ 12ಕ್ಕೆ ಹೋಗೋಣ. ನಿನ್ನನ್ನು ಸೇವಿಸಲೊಲ್ಲದ ಜನಾಂಗ ರಾಜ್ಯಗಳು ಏನಾಗುವುದು? ನಾಶವಾಗುವವು. ಪ್ರಕಟಣೆ ಅಧ್ಯಾಯ 12 ವಚನ 17ರಲ್ಲಿ ಬರೆದಿರುವಂತೆ ಸ್ತ್ರೀ ಮತ್ತು ಆಕೆಯ ಸಂತಾನದವರು ಘಟಸರ್ಪ ಮತ್ತು ಆತನನ್ನು ಹಿಂಬಾಲಿಸುವವರು ಆತ್ಮಿಕ ಲೋಕದಲ್ಲಿ ಪರಸ್ಪರ ಎದುರಾಗುತ್ತಾರೆ. ಪರಲೋಕ ತಾಯಿ ಯೆರೂಸಲೇಮಿನ ಬಳಿ ಬರಲು ವಿಫಲರಾದವರಿಗೆ ಏನಾಗುತ್ತದೆ? ನಿನ್ನನ್ನು ಸೇವಿಸಲೊಲ್ಲದ ಜನಾಂಗ ರಾಜ್ಯಗಳು ಏನಾಗುವವು? ನಾಶವಾಗುವವು. ಹೌದು, ಆ ಜನಾಂಗಗಳು ಹಾಳಾಗಿ ಹೋಗುವವು. ಸತ್ಯವೇದ ಇದರ ಬಗ್ಗೆ ಪ್ರವಾದಿಸಿದೆ. ವಚನ 14ಕ್ಕೆ ಹೋಗೋಣ. ವಚನ 14 ನೋಡೋಣ. ನಿನ್ನನ್ನು ಕುಗ್ಗಿಸಿದವರ ಸಂತಾನದವರು ನಿನ್ನ ಬಳಿಗೆ ತಗ್ಗಿಬಗ್ಗಿ ಬರುವರು. ನಿನ್ನನ್ನು ಅಸಡ್ಡೆ ಮಾಡಿದವರೆಲ್ಲರೂ ನಿನ್ನ ಕಾಲ್ಕೆಳಗೆ ಅಡ್ಡಬಿದ್ದು ನೀನು ಯೆಹೋವನ ಪಟ್ಟಣ, ಇಸ್ರಾಯೇಲಿನ ಸದಮಲ ಸ್ವಾಭಿಯ ಚಿಯೋನ್ ಎಂದು ಕೊಂಡಾಡುವರು. ವಚನ 20ಕ್ಕೆ ಹೋಗೋಣ. ನಿನ್ನ ಸೂರ್ಯನು ಇನ್ನೂ ಮುಳುಗನು, ನಿನ್ನ ಚಂದ್ರನು ತೊಲಗನು. ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವಾಗಿರುವನು. ನೀನು ದುಃಖಿಸುವ ದಿನಗಳು ಕೊನೆಗಾಣುವವು. ಹಾಗಾದರೆ ಸ್ತ್ರೀ ಮತ್ತು ಆಕೆಯ ಸಂತಾನದವರಲ್ಲಿ ಉಳಿದವರು ಘಟಸರ್ಪನು ಮತ್ತು ಆತನ ಹಿಂಬಾಲಕರ ವಿರುದ್ಧ ಹೋರಾಡುವಾಗ ಒಬ್ಬರು ಪರಲೋಕ ತಾಯಿಯ ಪರವಾಗಿ ನಿಲ್ಲುತ್ತಾರೋ ಅಥವಾ ಘಟಸರ್ಪನ ಪರವಾಗಿ ನಿಲ್ಲುತ್ತಾರೋ ಎಂಬುದು ಆತ್ಮರಕ್ಷಣೆಯ ಮಾನದಂಡವಾಗಿದೆ. ಎಷ್ಟಾದರೂ ಇಂದು ಪರಲೋಕ ತಾಯಿ ಯೆರೂಸಲೇಮನ್ನು ಸ್ವೀಕರಿಸದ ಜನರು ಇದ್ದಾರೆ. ಸತ್ಯವೇದದಲ್ಲಿ ಇಷ್ಟೊಂದು ಪ್ರವಾದನೆಗಳಿದ್ದರೂ ಅನೇಕ ಜನರು ದೇವರನ್ನು ಸ್ವೀಕರಿಸುವುದಿಲ್ಲ. ಎಲಿಯನ ದೇಹದ ಮೂಲಕ ತಂದೆ ತನ್ನ ನಂತರ ಇನ್ನೊಬ್ಬ ರಕ್ಷಕರು ಬರುತ್ತಾರೆ ಎಂದು ಸಾಕ್ಷೀಕರಿಸಿದರು.
1955ರಲ್ಲಿ ಅವರು 7 ಗುಡುಗುಗಳ ಮುದ್ರೆ ಒಡೆಯುವಿಕೆ ಎಂಬ ಪುಸ್ತಕದಲ್ಲಿ ಈ ಸಂದೇಶವನ್ನು ನೀಡಿದರು. ಮತ್ತು ಎಲೀಷಾ ಎಲಿಯನನ್ನು ಹಿಂಬಾಲಿಸಿದನು ಮತ್ತು ನಾನು ತಾಯಿಯನ್ನು ಹಿಂಬಾಲಿಸುತ್ತೇನೆ ಎಂಬ ಒಂದು ಪ್ರಮುಖ ಪಾಠವನ್ನು ನಮಗೆ ಬಿಟ್ಟರು. ಇದನ್ನು ಪರಿಗಣಿಸಿದಾಗ ನಾವು ಯಾರ ಪರವಾಗಿ ನಿಲ್ಲಬೇಕು? ಸ್ತ್ರೀ ಮತ್ತು ಆಕೆಯ ಸಂತಾನದವರಲ್ಲಿ ಉಳಿದವರ ವಿರುದ್ಧ ಯುದ್ಧ ಮಾಡಲು ಘಟಸರ್ಪನು ಮತ್ತು ಅವನ ಹಿಂಬಾಲಕರು ಸಮುದ್ರ ತೀರದ ಮರಳಿನ ಮೇಲೆ ನಿಂತರು. ಸರಳವಾಗಿ ಹೇಳುವುದಾದರೆ, ಸ್ತ್ರೀ ಮತ್ತು ಆಕೆಯ ಸಂತಾನದವರಲ್ಲಿ ಉಳಿದವರ ನಿಂತರೆ, ಘಟಸರ್ಪ ಮತ್ತು ಆತನ ದೂತರು ಎಡಭಾಗದಲ್ಲಿ ನಿಂತರೆ, ನಾವು ಯಾವ ಕಡೆ ನಿಲ್ಲಬೇಕು? ಪ್ರಕಟಣೆ ಅಧ್ಯಾಯ 12 ನಮಗೆ ಉತ್ತರವನ್ನು ನೀಡುತ್ತದೆ. ಆದ್ದರಿಂದ ಬಾಯಾರಿದವನು ಆತ್ಮನು ಮದಲಗಿತ್ತಿಯ ಬಳಿಗೆ ಬರಬೇಕು. ಅವರು ಎಲ್ಲಿದ್ದಾರೆ? ಅವರು ಚೀಯೋನಿನಲ್ಲಿದ್ದಾರೆ. ಈ ಪ್ರವಾದನೆಯು ನಾವು ಬೇಗನೆ ಚೀಯೋನನ್ನು ಪ್ರವೇಶಿಸಬೇಕೆಂದು ನಮ್ಮನ್ನು ಜಾಗೃತಗೊಳಿಸುತ್ತದೆ. ದೇವರು ಇದನ್ನು ಈಗಾಗಲೇ ಆದಿಕಾಂಡ ಅಧ್ಯಾಯ 3ರಲ್ಲಿ ನಮಗೆ ತೋರಿಸಿದ್ದಾರೆ. ಪವಿತ್ರಾತ್ಮನ ಕಾಲದಲ್ಲಿ ನಾವು ಆತ್ಮರಕ್ಷಣೆಯನ್ನು ಕಳೆದುಕೊಳ್ಳದಿರಲು ನಮ್ಮ ಆತ್ಮಿಕ ದಿಕ್ಸೂಚಿಯಾಗಿ ಕಾರ್ಯನಿರ್ವಹಿಸುವ ಸತ್ಯವೇದವು ಪರಲೋಕ ತಾಯಿ ಯೆರೂಸಲೇಮ್ ಮೇಲೆ ಕೇಂದ್ರೀಕರಿಸುತ್ತದೆ. ಸತ್ಯವೇದವು ಎಲ್ಲರಿಗೂ ಪರಲೋಕದ ತಾಯಿಯನ್ನು ಹುಡುಕಬೇಕೆಂದು ಬಯಸುತ್ತದೆ. ಆದ್ದರಿಂದ ಯೆಶಾಯನು ಅಧ್ಯಾಯ 60ರಲ್ಲಿ ನಾವು ಏನು ಮಾಡಬೇಕೆಂದು ಸತ್ಯವೇದವು ಹೇಳುತ್ತದೆ. ನಾವು ಯೆರೂಸಲೇಮಿನ ಬೆಳಕನ್ನು ಮರೆಮಾಡದೆ ಪ್ರಕಾಶಿಸಬೇಕು. ಯೆಶಾಯನು ಅಧ್ಯಾಯ 62ಕ್ಕೆ ಹೋಗೋಣ. ಯೆಶಾಯನು ಅಧ್ಯಾಯ 62 ವಚನ 6. ಯೆರೂಸಲೇಮೇ, ನಾನು ನಿನ್ನ ಪೌಳಿಗೋಡೆಗಳಲ್ಲಿ ಕಾವಲುಗಾರರನ್ನು ನೇಮಿಸಿದ್ದೇನೆ, ಅವರು ಹಗಲು ಇರುಳು ಮೌನವಾಗಿರರು. ಯೆಹೋವನಿಗೆ ಜ್ಞಾಪಿಸುವವರೇ, ಆತನು ದೇವರು ಯಾರನ್ನು ಭದ್ರಪಡಿಸುವರು? ಯೆರೂಸಲೇಮನ್ನು ಭದ್ರಪಡಿಸಿ ಲೋಕಪ್ರಸಿದ್ಧಿಗೆ ತರುವ ತನಕ ನಿಮಗೆ ವಿರಾಮವಿಲ್ಲದಿರಲಿ, ಆತನಿಗೂ ವಿರಾಮ ಕೊಡದಿರಿ. ಅವರು ಹಗಲು ಇರುಳು ಮೌನವಾಗಿರರು. ದೇವರು ಕಾವಲುಗಾರರಿಗೆ ಏನು ಕೇಳಿದರು? ಅವರು ಏನು ಮಾಡಬೇಕು? ಅವರು ಯೆರೂಸಲೇಮಿನ ಮಹಿಮೆಯನ್ನು ಇಡೀ ಲೋಕಕ್ಕೆ ಹರಡಬೇಕು. ದೇವರು ಅವರಿಗೆ ಮೌನವಾಗಿರಲು ಹೇಳುತ್ತಾರೆಯೇ? ದೇವರು ಅವರಿಗೆ ಯೆರೂಸಲೇಮಿನ ಮಹಿಮೆಯನ್ನು ಹಾಡಲು ಮತ್ತು ಬೋಧಿಸಲು ಹೇಳುತ್ತಾರೆ. ಇದು ಈ ಯುಗದಲ್ಲಿ ನಾವು ನಿರ್ವಹಿಸಬೇಕಾದ ಧ್ಯೇಯವಾಗಿದೆ. ಖಂಡಿತ ನಾವು ಸಬ್ಬತ್ತಿನ, ಪಸ್ಕ ಮತ್ತು ಹೊಸ ಒಡಂಬಡಿಕೆಯನ್ನು ಬೋಧಿಸುತ್ತೇವೆ. ಎಷ್ಟಾದರೂ ಲೋಕವು ದೇವರು ಮತ್ತು ಸೈತಾನನ ನಡುವೆ ವಿಭಜನೆಯಾಗಿದ್ದರೆ ನಾವು ಯಾರ ಪರವಾಗಿ ನಿಲ್ಲಬೇಕು? ಈ ಉತ್ತರಕ್ಕೆ ದೇವರು ತನ್ನ ಮಕ್ಕಳನ್ನು ಎಚ್ಚರಗೊಳಿಸಿದರು. ನಾವು ಯಾರ ಪರವಾಗಿ ನಿಲ್ಲಬೇಕು? ನಾವು ದೇವರ ಪರವಾಗಿ ನಿಲ್ಲಬೇಕು. ಹಾಗಾದರೆ ನಾವು ಯಾವ ದೇವರ ಪರವಾಗಿ ನಿಲ್ಲಬೇಕು? ನಾವು ತಾಯಿ ದೇವರ ಪರವಾಗಿ ನಿಲ್ಲಬೇಕು. ಅಪೊಸ್ತಲ ಯೋಹಾನನು ಈ ಸತ್ಯವನ್ನು ಕಂಡುಹಿಡಿದು ಪ್ರಕಟಣೆ ಅಧ್ಯಾಯ 12 ವಚನ 17ರಲ್ಲಿ ಸ್ತ್ರೀ ಮತ್ತು ಆಕೆಯ ಸಂತಾನದವರಲ್ಲಿ ಉಳಿದವರು ಘಟಸರ್ಪನನ್ನು ವಿರೋಧಿಸಲು ನಿಂತರು ಎಂದು ದಾಖಲಿಸಿದೆ, ಅಲ್ಲವೇ? ಆದಿಕಾಂಡ ಅಧ್ಯಾಯ 3ರಲ್ಲಿ ದೇವರು ನಮ್ಮನ್ನು ಸ್ತ್ರೀ ಮತ್ತು ಆಕೆಯ ಸಂತಾನದವರಲ್ಲಿ ಉಳಿದವರು ಹಾಗೂ ಸರ್ಪ ಮತ್ತು ಆತನ ಸಂತಾನದ ನಡುವಿನ ಸಂಬಂಧಕ್ಕೆ ಜಾಗೃತಗೊಳಿಸುತ್ತಾರೆ. ಚೀಯೋನಿನ ಎಲ್ಲಾ ಮಕ್ಕಳು, ಹಾಗೆಯೇ ಲೋಕದ ಜನರು, ಪವಿತ್ರಾತ್ಮನ ಯುಗದಲ್ಲಿ ಬದುಕುವವರೆಲ್ಲರಿಗೂ ಮೂಲಮಾತೆಯಾಗಿ ಈ ಭೂಮಿಗೆ ಬಂದ ತಾಯಿ ದೇವರ ಬೋಧನೆಗಳನ್ನು ಕೇಳಬೇಕು. ಪರಲೋಕ ತಂದೆ, ನಾನು ತಾಯಿಯನ್ನು ಹಿಂಬಾಲಿಸುವೆನು ಎಂದು ಹೇಳಿದರು ಮತ್ತು ನಮ್ಮನ್ನು ಪರಲೋಕದ ತಾಯಿಯ ಬಳಿಗೆ ಮುನ್ನಡೆಸಿದರು. ಆ ಹಾದಿಯನ್ನು ಹಿಂಬಾಲಿಸೋಣ ಮತ್ತು ಪರಲೋಕದಲ್ಲಿ ಸಮೃದ್ಧ ಸ್ವಾಗತವನ್ನು ಸ್ವೀಕರಿಸೋಣ. ನಮ್ಮ ಪರಲೋಕದ ತಾಯಿಯ ಬೋಧನೆಗಳನ್ನು ಅನುಸರಿಸದಂತೆ ಸೈತಾನನು ಯಾವಾಗಲೂ ನಮ್ಮನ್ನು ತಡೆಯುತ್ತಾನೆ. ಆತನ ಅಡಚಣೆಯ ಕೆಲಸ ನಡೆಯುತ್ತದೆ. ಎಷ್ಟಾದರೂ ಆ ಸಂದರ್ಭಗಳಲ್ಲಿ ನಾವು ಏನು ಮಾಡಬೇಕು? ನಾನು ತಾಯಿಯನ್ನು ಹಿಂಬಾಲಿಸುವೆನು ಎಂಬ ತಂದೆಯ ಶಕ್ತಿಶಾಲಿ ಬೋಧನೆಯನ್ನು ನಾವು ಸರಿಯಾಗಿ ಚಿಂತಿಸಬೇಕು. ನಾವು ದೇವರ ಮಕ್ಕಳಾಗಿದ್ದರೆ ನಾವು ಯಾರ ಬಳಿಗೆ ಹಿಂತಿರುಗುತ್ತೇವೆ? ನಾವು ಪರಲೋಕದ ತಾಯಿ ಯೆರೂಸಲೇಮಿನ ಬಳಿ ಹಿಂತಿರುಗುತ್ತೇವೆ. ಸುಮಾರು 2700 ವರ್ಷಗಳ ಹಿಂದೆ ಪ್ರವಾದಿ ಯೆಶಾಯನು ಈ ದೃಶ್ಯವನ್ನು ನೋಡಿದನು ಹಾಗೂ ಅಪೊಸ್ತಲ ಯೋಹಾನನು ಸಹ ಅದನ್ನು ನೋಡಿದನು. ಸತ್ಯವೇದವು ದೇವರ ವಾಕ್ಯವಾಗಿದೆ.
하나님께서는 ದೇವರು ತನ್ನ ಚಿತ್ತವನ್ನು ಕೆಲವೊಮ್ಮೆ ಪ್ರಕಟಣೆಯ ಮೂಲಕ, ಕೆಲವೊಮ್ಮೆ ತನ್ನ ನೇರ ಧ್ವನಿಯ ಮೂಲಕ ಮತ್ತು ಕೆಲವೊಮ್ಮೆ ಸ್ಫೂರ್ತಿಯ ಮೂಲಕ ಪ್ರವಾದಿಗಳಿಗೆ ಪ್ರಕಟಪಡಿಸಿದರು. 또 영감으로 이런 ದೇವರು ಈ ಎಲ್ಲಾ ವಿಧಾನಗಳ ಮೂಲಕ ತನ್ನ ಚಿತ್ತವನ್ನು ನಮಗೆ ತಿಳಿಸಿದರು. 전해 오셨다는 사실을 확인해야 되겠습니다. ಆದ್ದರಿಂದ ಇವು ದೇವರ ದಾಖಲೆಗಳಾಗಿವೆ ಹೊರತು ಆ ಪ್ರವಾದಿಗಳ ದಾಖಲೆಗಳಲ್ಲ. 기록입니다. ಪ್ರವಾದಿಗಳು ದೇವರ ದಾಖಲೆಗಳನ್ನು ಲಿಪ್ಯಂತರ ಮಾಡಿದರು. 한 내용 아니겠습니까? ದೇವರ ಚಿತ್ತವು ಕೊನೆಯ ದಿನಗಳಲ್ಲಿ ನೆರವೇರಬೇಕೇ ಅಥವಾ ಅದು ಸಂಭವಿಸುವ ಅಥವಾ ಸಂಭವಿಸದೇ ಇರದ ವಿಷಯವಾಗಿದೆಯೇ? 어떤 일입니까? ಪ್ರವಾದನೆಗಳು ನೆರವೇರಲೇಬೇಕು. 있어야 될 일들입니다. ಇವು ನಡೆಯಲೇಬೇಕಾದ ವಿಷಯಗಳು. 일들이고 이루어져야 될 일들입니다. ಹಾಗಾದರೆ ನಾವು ಯಾರ ಪರವಾಗಿ ನಿಲ್ಲಬೇಕು 어떤 ಎಂದು 것인가 ಕೇಳಿಕೊಳ್ಳಬೇಕು. 영적인 우리의 그 ನಾವು 방향을 ನಮ್ಮ ಆತ್ಮಿಕ ಮನಸ್ಥಿತಿಯನ್ನು ಸರಿಯಾಗಿ ಹೊಂದಿಸಿಕೊಳ್ಳುತ್ತಾ ಯೆರೂಸಲೇಮಿನ ಪೌಳಿಗೋಡೆಗಳ ಮೇಲೆ ಕಾವಲುಗಾರರಾಗೋಣ. ಹಾಗಾಗಿ ನಾವು ಪರಲೋಕ ತಾಯಿ ಯೆರೂಸಲೇಮಿನ ನೇತೃತ್ವದ ಆತ್ಮರಕ್ಷಣೆಯ ಕೆಲಸದಲ್ಲಿ ಭಾಗವಹಿಸಬಹುದು. 못한 세상 사람들에게 올바른 가르침과 깨우침을 주어서 ನಾವು ಲೋಕಕ್ಕೆ ಪ್ರಯೋಜನವಾಗೋಣ ಮತ್ತು ಇನ್ನೂ ಅರ್ಥಮಾಡಿಕೊಳ್ಳದವರಿಗೆ ನಿಜವಾದ ಬೋಧನೆಗಳನ್ನು ತಲುಪಿಸೋಣ. ಹಾಗಾಗಿ ಎಲ್ಲಾ ಜನರು ಪರಲೋಕ ತಾಯಿಯ ಬಳಿಗೆ ಹಿಂತಿರುಗಬಹುದು. 할수 있는 여러분들 모두가 또 되기를 부탁드리겠습니다. 그렇게 해서 ಕಳೆದುಹೋದ ಎಲ್ಲಾ ಪರಲೋಕ ಮಕ್ಕಳನ್ನು ನಾವು ಬೇಗನೆ ಹುಡುಕುತ್ತೇವೆ ಮತ್ತು ಆ ಮೂಲಕ ನಾವು ಪರಲೋಕ ತಾಯಿಯೊಂದಿಗೆ ನಮ್ಮ ನಿತ್ಯ ಪರಲೋಕದ ಮನೆಗೆ ಹಿಂತಿರುಗುತ್ತೇವೆ ಎಂದು ನಿರೀಕ್ಷಿಸುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಕ್ತಾಯಗೊಳಿಸಲು ಬಯಸುತ್ತೇನೆ. ಧನ್ಯವಾದಗಳು. 감사합니다.